ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ. ರ್ಯಾಮ್, ಬಿ. ಮಾನಿಟರ್, ಸಿ. ಕೀಬೋರ್ಡ್, ಡಿ. ಸಿಪಿಯು. ಸರಿಯಾದ ಉತ್ತರ ಡಿ. ಸಿಪಿಯು. ಮುಂದಿನ ಪ್ರಶ್ನೆ: 1 ಮೆಗಾಬೈಟ್ ಎಷ್ಟು ಕಿಲೋಬೈಟ್ಗಳನ್ನು ಹೊಂದಿರುತ್ತದೆ? ನಿಮ್ಮ ಆಯ್ಕೆಗಳು: ಎ. 1000, ಬಿ. 100, ಸಿ. 1024, ಡಿ. 2048. ಸರಿಯಾದ ಉತ್ತರ ಸಿ. 1024. ಮುಂದಿನ ಪ್ರಶ್ನೆ: ಕಂಪ್ಯೂಟರ್ನಲ್ಲಿನ ಅಸ್ಥಿರ ಮೆಮರಿ ವಾಲಟೈಲ್ ಮೆಮರಿ ಯಾವುದು? ನಿಮ್ಮ ಆಯ್ಕೆಗಳು: ಎ. ರಾಮ್, ಬಿ. ಹಾರ್ಡ್ ಡಿಸ್ಕ್, ಸಿ. ಎಸ್ಎಸ್ಡಿ, ಡಿ. ರ್ಯಾಮ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸರಿಯಾದ ಉತ್ತರ ಡಿ. ರ್ಯಾಮ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಮುಂದಿನ ಪ್ರಶ್ನೆ: ಐಸಿ ಚಿಪ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಯಾವ ವಸ್ತುವಿನಿಂದ ತಯಾರಿಸಲ್ಪಟ್ಟಿದೆ? ನಿಮ್ಮ ಆಯ್ಕೆಗಳು: ಎ. ಕ್ರೋಮಿಯಂ, ಬಿ. ಚಿನ್ನ, ಸಿ. ಸಿಲಿಕಾನ್, ಡಿ. ಕಬ್ಬಿಣ. ಸರಿಯಾದ ಉತ್ತರ ಸಿ. ಸಿಲಿಕಾನ್. ಮುಂದಿನ ಪ್ರಶ್ನೆ: ಯಾವ ಶಾರ್ಟ್ಕಟ್ ಕೀ ಮೂಲಕ ನೀವು ಪಠ್ಯವನ್ನು ಪೇಸ್ಟ್ ಮಾಡಬಹುದು? ನಿಮ್ಮ ಆಯ್ಕೆಗಳು: ಎ. ಕಂಟ್ರೋಲ್+ಸಿ, ಬಿ. ಕಂಟ್ರೋಲ್+ಎಕ್ಸ್, ಸಿ. ಕಂಟ್ರೋಲ್+ಎಸ್, ಡಿ. ಕಂಟ್ರೋಲ್+ವಿ. ಸರಿಯಾದ ಉತ್ತರ ಡಿ. ಕಂಟ್ರೋಲ್+ವಿ. ಮುಂದಿನ ಪ್ರಶ್ನೆ: ಯಾವುದೇ ವೆಬ್ಸೈಟ್ನ ವಿಳಾಸವನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ. ಡೊಮೇನ್, ಬಿ. ಯುಆರ್ಎಲ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಸಿ. ಪ್ರೋಟೋಕಾಲ್, ಡಿ. ಐಎಸ್ಪಿ. ಸರಿಯಾದ ಉತ್ತರ ಬಿ. ಯುಆರ್ಎಲ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಮುಂದಿನ ಪ್ರಶ್ನೆ: ಇಂಟರ್ನೆಟ್ನ ಮೂಲಭೂತ ಪ್ರೋಟೋಕಾಲ್ ಯಾವುದು? ನಿಮ್ಮ ಆಯ್ಕೆಗಳು: ಎ. ಎಚ್ಟಿಟಿಪಿ, ಬಿ. ಎಫ್ಟಿಪಿ, ಸಿ. ಟಿಸಿಪಿ/ಐಪಿ, ಡಿ. ಎಚ್ಟಿಎಂಎಲ್. ಸರಿಯಾದ ಉತ್ತರ ಸಿ. ಟಿಸಿಪಿ/ಐಪಿ. ಮುಂದಿನ ಪ್ರಶ್ನೆ: ಕೀಬೋರ್ಡ್ನಲ್ಲಿರುವ ಫಂಕ್ಷನ್ ಕೀಗಳ ಸಂಖ್ಯೆ ಎಷ್ಟು? ನಿಮ್ಮ ಆಯ್ಕೆಗಳು: ಎ. 10, ಬಿ. 11, ಸಿ. 14, ಡಿ. 12. ಸರಿಯಾದ ಉತ್ತರ ಡಿ. 12. ಮುಂದಿನ ಪ್ರಶ್ನೆ: ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾದ ಪ್ರಮುಖ ತಂತ್ರಜ್ಞಾನ ಯಾವುದು? ನಿಮ್ಮ ಆಯ್ಕೆಗಳು: ಎ. ಟ್ರಾನ್ಸಿಸ್ಟರ್ಗಳು, ಬಿ. ಮೈಕ್ರೋಪ್ರೊಸೆಸರ್, ಸಿ. ನಿರ್ವಾತ ನಳಿಕೆಗಳು ವ್ಯಾಕ್ಯೂಮ್ ಟ್ಯೂಬ್ಸ್, ಡಿ. ವಿಎಲ್ಎಸ್ಐ. ಸರಿಯಾದ ಉತ್ತರ ಸಿ. ನಿರ್ವಾತ ನಳಿಕೆಗಳು ವ್ಯಾಕ್ಯೂಮ್ ಟ್ಯೂಬ್ಸ್. ಮುಂದಿನ ಪ್ರಶ್ನೆ: ಕಂಪ್ಯೂಟರ್ನಲ್ಲಿನ ರಾಮ್ನ ವಿಸ್ತೃತ ರೂಪವೇನು? ನಿಮ್ಮ ಆಯ್ಕೆಗಳು: ಎ. ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಬಿ. ರೆಕಾರ್ಡಿಂಗ್ ಓನ್ಲಿ ಮೆಮರಿ, ಸಿ. ರೇಂಜ್ ಆಫ್ ಮೆಮರಿ, ಡಿ. ರೀಡ್ ಓನ್ಲಿ ಮೆಮರಿ. ರೀಡ್ ಓನ್ಲಿ ಮೆಮರಿ. ಸರಿಯಾದ ಉತ್ತರ ಡಿ. ರೀಡ್ ಓನ್ಲಿ ಮೆಮರಿ. ಮುಂದಿನ ಪ್ರಶ್ನೆ: ಕಂಪ್ಯೂಟರ್ಗೆ ಡೇಟಾ ಅಥವಾ ಸೂಚನೆಗಳನ್ನು ನೀಡುವ ಸಾಧನಗಳನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ. ಔಟ್ಪುಟ್ ಸಾಧನ, ಬಿ. ಪ್ರೊಸೆಸಿಂಗ್ ಸಾಧನ, ಸಿ. ಸಂಗ್ರಹಣಾ ಸಾಧನ, ಡಿ. ಇನ್ಪುಟ್ ಸಾಧನ. ಸರಿಯಾದ ಉತ್ತರ ಡಿ. ಇನ್ಪುಟ್ ಸಾಧನ. ಮುಂದಿನ ಪ್ರಶ್ನೆ: ಕಂಪ್ಯೂಟರ್ ಪ್ರೋಗ್ರಾಂನಲ್ಲಿನ ದೋಷವನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ. ವೈರಸ್, ಬಿ. ಮಾಲ್ವೇರ್, ಸಿ. ಬಗ್, ಡಿ. ಸ್ಪ್ಯಾಮ್. ಸರಿಯಾದ ಉತ್ತರ ಸಿ. ಬಗ್. ಮುಂದಿನ ಪ್ರಶ್ನೆ: ಯಾವುದು ಇನ್ಪುಟ್ ಸಾಧನವಲ್ಲ? ನಿಮ್ಮ ಆಯ್ಕೆಗಳು: ಎ. ಮೌಸ್, ಬಿ. ಕೀಬೋರ್ಡ್, ಸಿ. ಪ್ರಿಂಟರ್, ಡಿ. ಸ್ಕ್ಯಾನರ್. ಸರಿಯಾದ ಉತ್ತರ ಸಿ. ಪ್ರಿಂಟರ್. ಮುಂದಿನ ಪ್ರಶ್ನೆ: ಇಮೇಲ್ ಅನ್ನು ಕಂಡುಹಿಡಿದವರು ಯಾರು? ನಿಮ್ಮ ಆಯ್ಕೆಗಳು: ಎ. ಟಿಮ್ ಬರ್ನರ್ಸ್-ಲೀ, ಬಿ. ಚಾರ್ಲ್ಸ್ ಬ್ಯಾಬೇಜ್, ಸಿ. ಸ್ಟೀವ್ ಜಾಬ್ಸ್, ಡಿ. ರೇ ಟಾಮ್ಲಿನ್ಸನ್. ಸರಿಯಾದ ಉತ್ತರ ಡಿ. ರೇ ಟಾಮ್ಲಿನ್ಸನ್. ಮುಂದಿನ ಪ್ರಶ್ನೆ: ಎಂಎಸ್ ಎಕ್ಸೆಲ್ನಲ್ಲಿರುವ ಪ್ರತಿ ಚೌಕವನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ. ರೋ, ಬಿ. ಕಾಲಮ್, ಸಿ. ಶೀಟ್, ಡಿ. ಕೋಶ, ಸೆಲ್. ಸರಿಯಾದ ಉತ್ತರ ಡಿ. ಕೋಶ, ಸೆಲ್. ಮುಂದಿನ ಪ್ರಶ್ನೆ: ಯಾವ ನೆಟ್ವರ್ಕ್ ಒಂದು ಸೀಮಿತ ಸ್ಥಳಕ್ಕೆ ಸೀಮಿತವಾಗಿರುತ್ತದೆ? ನಿಮ್ಮ ಆಯ್ಕೆಗಳು: ಎ. ವ್ಯಾನ್, ಬಿ. ಮ್ಯಾನ್, ಸಿ. ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್, ಡಿ. ಕ್ಯಾನ್. ಸರಿಯಾದ ಉತ್ತರ ಸಿ. ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್. ಮುಂದಿನ ಪ್ರಶ್ನೆ: ಕಂಪ್ಯೂಟರ್ನ ಬೂಟಿಂಗ್ ಪ್ರಕ್ರಿಯೆಗೆ ಅಗತ್ಯವಾದ ಸಾಫ್ಟ್ವೇರ್ ಯಾವುದು? ನಿಮ್ಮ ಆಯ್ಕೆಗಳು: ಎ. ಅಪ್ಲಿಕೇಶನ್ ಸಾಫ್ಟ್ವೇರ್, ಬಿ. ಯುಟಿಲಿಟಿ ಸಾಫ್ಟ್ವೇರ್,
ಸಿ ಆಪರೇಟಿಂಗ್ ಸಿಸ್ಟಮ್ ಡಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡಿಬಿಎಂಎಸ್ ಸರಿಯಾದ ಉತ್ತರ ಸಿ ಆಪರೇಟಿಂಗ್ ಸಿಸ್ಟಮ್ ಮುಂದಿನ ಪ್ರಶ್ನೆ ಯಾವ ಕೀಯನ್ನು ಒತ್ತುವುದರಿಂದ ಹೆಲ್ಪ್ ವಿಂಡೋ ತೆರೆಯುತ್ತದೆ ನಿಮ್ಮ ಆಯ್ಕೆಗಳು ಎ F2 ಕೀ ಬಿ ಎಸ್ಕೇಪ್ ಕೀ ಸಿ F5 ಕೀ ಡಿ F1 ಕೀ ಸರಿಯಾದ ಉತ್ತರ ಡಿ F1 ಕೀ ಮುಂದಿನ ಪ್ರಶ್ನೆ ಫೈರ್ವಾಲ್ ಅನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ನಿಮ್ಮ ಆಯ್ಕೆಗಳು ಎ ಗ್ರಾಫಿಕ್ಸ್ ವಿಧಾನ ಬಿ ಡೇಟಾ ಸಂಕೋಚನ ಸಿ ವೈರಸ್ ತೆಗೆಯಲು ಡಿ ನೆಟ್ವರ್ಕ್ ಭದ್ರತೆಗಾಗಿ ನೆಟ್ವರ್ಕ್ ಸೆಕ್ಯುರಿಟಿ ಸರಿಯಾದ ಉತ್ತರ ಡಿ ನೆಟ್ವರ್ಕ್ ಭದ್ರತೆಗಾಗಿ ಮುಂದಿನ ಪ್ರಶ್ನೆ ಈ ಕಂಪ್ಯೂಟರ್ನ ಜನಕ ಫಾದರ್ ಆಫ್ ಕಂಪ್ಯೂಟರ್ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಎ ಆಡಾ ಲವ್ಲೇಸ್ ಬಿ ಬಿಲ್ ಗೇಟ್ಸ್ ಸಿ ಚಾರ್ಲ್ಸ್ ಬ್ಯಾಬೇಜ್ ಡಿ ಟಿಮ್ ಬರ್ನರ್ಸ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ